ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSCGDಯ 29 ಫೆಬ್ರವರಿ 2024ರಂದು ನಡೆದಂತಹ ಎರಡನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನ ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ, ಒಂದು ಮಿಶ್ರಣದಲ್ಲಿ ನೀರು ಮತ್ತು ವೈನ್, ಇದು ನೀರು, ಇದು ವೈನ್ ಅನುಪಾತದಲ್ಲಿದೆ. ಒಂದು ವೇಳೆ ಅದು ನೀರಿಗಿಂತ 12 ಲೀಟರ್ ಹೆಚ್ಚು ವೈನ್ ಅನ್ನು ಹೊಂದಿದ್ದರೆ ಮಿಶ್ರಣದಲ್ಲಿರುವ ವೈನ್ನ ಪ್ರಮಾಣ ಎಷ್ಟು? ಯಾರ್ದು ಕೇಳ್ಯಾರು? ವೈನ್ ಇದು ಕೇಳ್ಯಾರ. ಹಂಗಾರ ಏನ ಆನ್ಸರ್ ಇದ್ರು 19ರ ಗುಣಾಕಾರದೊಳಗ ಇರಬೇಕು, ಹೌದಿಲ್ಲ? ಯಾಕಂದ್ರೆ ನಾ ಹಿಂದಿನ ಕ್ಲಾಸ್ ಒಳಗೆ ಹೇಳಿದೀನಿ, ಡೈರೆಕ್ಟ್ ಏನ್ ಕೇಳ್ತಾರೋ ಅದರ ಗುಣಾಕಾರವನ್ನ ಚೆಕ್ ಮಾಡೋಣ. ಹಂಗಾರ ಏನ ಆನ್ಸರ್ ಬಂದ್ರು 19x ಇದ್ದ ಬೆಲೆನ ಬರ್ಬೇಕೀಗ, ರೈಟ್? ಹಂಗಾರ 19ರಿಂದ ಈ ಸಂಖ್ಯೆ ಬಾಹುಕತಿ ಇಲ್ಲ, 19ರಿಂದ ಈ ಸಂಖ್ಯೆ ಹೋಗ್ತತಿ ಇಲ್ಲ, 19 ಒಂದ್ಲೆ 19, ಇದು ಕೂಡ ಬಾ ಹೋಗೋದಿಲ್ಲ. ಯಾವುದು ಸರಿಯಾದ ಉತ್ತರ ಆಗಿತ್ತು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಇಲ್ರಿ ನಾವು ನಾರ್ಮಲ್ ಆಗಿ ಸಾಲ್ವ್ ಮಾಡ್ತೀವಿ ಅಂತಂದ್ರೆ ನೋಡ್ರಿ, ಇಲ್ಲಿಂದ ಇದಕ್ಕೆ ಎಷ್ಟು ಹೆಚ್ಚೈತಿ? ಅನುಪಾತದೊಳಗೆ ಎಷ್ಟು ಹೆಚ್ಚೈತಿ? 12 ಹೆಚ್ಚೈತಿ. ಅನುಪಾತದೊಳಗೆ ಎಷ್ಟು ಹೆಚ್ಚೈತಿ? 12 ಹೆಚ್ಚದ. 12 ಅಂತಂದ್ರೆ ಇಲ್ಲಿ ಎಷ್ಟು ಅಂತ ಕೊಟ್ಟರು? 12 ಲೀಟರ್. ಯಾವ್ದ್ರದ್ದು ಕಂಡು ಹಿಡಿಬೇಕು? ವೈನ್ 19 ಐತಿ. 19 ಅಂದ್ರೆ ಎಷ್ಟು? 12 ಒಂದ್ಲೆ 19 ಇಂಟು 1 ಅಂದ್ರೆ ಎಷ್ಟು ಬಂತು? 19. ಆದ್ರೆ ಇದನ್ನ ಸಾಲ್ವ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಎರಡನೇ ಪ್ರಶ್ನೆ ನೋಡ್ರಿ, ಒಂದು ವಸ್ತುವಿನ ಅಸಲು ಬೆಲೆಯು 440 ರೂಪಾಯಿ ಆಗಿದೆ. ಒಂದು ವೇಳೆ ಶೇಕಡಾ ಲಾಭವು 18% ಆಗಿದ್ದರೆ ಲಾಭದ ಮೌಲ್ಯ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಇದನ್ನ ನೀವು ಎರಡು ರೀತಿನೂ ಮಾಡ್ಕೋಬಹುದು. ಡೈರೆಕ್ಟ್ 440 ರೂಪಾಯಿ ಇತ್ತು, ಇದ್ರ ಮೇಲೆ ನಾ 18% ಲಾಭ ತಗೊಳ್ತೀನಿ. ನಾ ಏನ್ ಕಂಡುಹಿಡಿಬೇಕು? ಲಾಭನ ಕಂಡುಹಿಡಿಬೇಕು, ಹೌದಲ್ಲ? ಹಂಗಾರೆ 440ರದು 18% ಎಷ್ಟಾಗ್ತದ? 0 ಇಂದ 0 ಕ್ಯಾನ್ಸಲ್ ಆಯ್ತು. ಈ 0 ಇಲ್ಲೇ ಇರ್ಲಿ. ಓಕೆ, ಮೊದ್ಲು ಮ್ಯಾಗ ಗುಣಾಕಾರ ಮಾಡ್ರಿ. 18 2 30 18 4 72, 18 4 72, 7 79. ಕೆಳಗೆ 1 0 ಐತಂದ್ರೆ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ. 79.2 ಸರಿಯಾದ ಉತ್ತರ ಆಗಿತ್ತು. ಇಲ್ಲ, ಇನ್ನೊಂದು ರೀತಿನೂ ಮಾಡಬಹುದು. ಅಸಲು ಯಾವಾಗಲೂ 100% ಇರ್ತದ. 100% ಅಂದ್ರ 440, 18% ಲಾಭ ಆಗೈತೆ. 18% ಅಂದ್ರ ಎಷ್ಟು? ಇಲ್ಲೂ ಕೂಡ ಕಡ್ತಾ ಹೊಡೆದ್ರು ಏನ್ ಬರ್ತೈತಿ? ಲಾಸ್ಟ್ಕ ಇದೇ ಒಂದು ಉತ್ತರ ಬರ್ತದ. ಮೂರನೆಯ ಪ್ರಶ್ನೆ ನೋಡ್ರಿ, ಒಂದು ಒಗಟನ್ನು 3 ಸ್ನೇಹಿತರು ಸೇರಿ 4 ಗಂಟೆಗಳಲ್ಲಿ ಬಿಡಿಸಬಲ್ಲರು. ಒಂದು ವೇಳೆ ಅವರು ತಮ್ಮ ಸಹಾಯಕ್ಕೆ ಇನ್ನೂ 2 ಸ್ನೇಹಿತರನ್ನು ಆಹ್ವಾನಿಸಿದರೆ ಅದೇ ಒಗಟನ್ನು ಬಿಡಿಸಲು ಅವರಿಗೆ ಎಷ್ಟು ಸಮಯ ಬೇಕಾಗಬಹುದು? ನೋಡ್ರಿ, 3 ಮಂದಿ ಸ್ನೇಹಿತರದಾರ. ಅವರು ಆ ಒಗಟು ಬಿಡಿಸಕ್ 8 ತಾಸು ತಗೊಂಡಾರು? 4 ತಾಸು. ಹಂಗಾರ ಟೋಟಲ್ ಇದ, ಹೌದಿಲ್ಲ? 3 ಇಂಟು 4 ಅನ್ನೋದೇನಿದು? ಕೆಲಸ. ಓಕೆ, 3 ಸ್ನೇಹಿತರು ಕೂಡಿ 4 ತಾಸು ಕೆಲಸ ಮಾಡ್ಯಾರ ಇವ್ರು. ಓಕೆ, ಹಂಗಾರೆ ಇನ್ನಿಬ್ರು ಮಂದಿ ಬಂದ್ರ ಎಷ್ಟು ಟೈಮ್ನಾಗ ಕೆಲಸ ಮುಗಿತೈತಿ? ಮೊದ್ಲೇಕ್ 3 ಜನ ಇದ್ರು, ಹಂಗಾರೆ ಇನ್ನಿಬ್ರು ಬಂದ್ರ ಏನಾಗ್ತೈತಿ? ಟೋಟಲ್ ಕೆಲಸ ಬಾಗಿಸು ಈ 5 ಜನ. ಆದ್ರ ಆಪ್ಷನ್ಸ್ ಎಲ್ಲ ಎದ್ರೊಳಗದವು? ನಿಮಿಷ. ಆದ್ರೆ ನಾವು ಬರ್ಕೊಂಡಿದ್ದಿಲ್ಲ ಇಲ್ಲಿ ಗಂಟೆ. ಗಂಟೆಯಿಂದ ನಿಮಿಷಕ್ಕೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ನಾವು? 60ರಿಂದ ಗುಣಿಸ್ತೀವಿ. 5 ಒಂದ್ಲೆ 5, 5 12 60, 12 3 36, 36 4 144. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ಅಂತಂದ್ರೆ ನೀವೇನ್ ಮಾಡ್ರಿ, ಬರೀ ಕೊನೆಯದಷ್ಟ ಚೆಕ್ ಮಾಡ್ರಿ. 3 4 12, 2 2 4, 12 ಬಿಡ್ರಿ, 2 ಅಷ್ಟ ತಗೋರಿ. 2 2 4, ಲಾಸ್ಟ್ ಏನ್ ಬರ್ಬೇಕು? 4. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂತದ್ದು. ನಾಲ್ಕನೆಯ ಪ್ರಶ್ನೆ ನೋಡ್ರಿ, ಒಂದು ವಸ್ತುವಿನ ಅಸಲು ಬೆಲೆಯು ಅದರ ನಮೂದಿತ ಬೆಲೆಯ 60%ಕ್ಕೆ ಸಮ. ಒಂದು ನಮೂದಿತ ಬೆಲೆ, ಮಾರ್ಕ್ಡ್ ಪ್ರೈಸ್ 100 ಇತ್ತಂದ್ರ ಅದರ ಅಸಲು ಬೆಲೆ ಅಂದ್ರ ಕಾಸ್ಟ್ ಪ್ರೈಸ್ ಎಷ್ಟೈತೆ ಅಂತ ಹೇಳ್ತಾರ ಅವರು? 60. ನಮೂದಿತ ಬೆಲೆಯ 60% ಐತೆ ಅಂತ ಹೇಳ್ತಾರ ಅಸಲು ಬೆಲೆ. ಓಕೆ, ಹಾಗಾದ್ರೆ ನಮೂದಿತ ಬೆಲೆಯ ಮೇಲೆ 4% ರಿಯಾಯಿತಿ ನೀಡಿದರೆ ನಮೂದಿತ ಬೆಲೆ ಎಷ್ಟಿತ್ತು? 100. 100ರೊಳಗ 4% ಅಂದ್ರೆ ಎಷ್ಟು ಬರ್ತೈತಿ? 4 ರೂಪಾಯಿ, ಹೌದಲ್ಲ? ಶೇಕಡ ಅಂದ್ರ 100ಕ್ಕ. 100ರಾಗ 4 ರೂಪಾಯಿ ಡಿಸ್ಕೌಂಟ್ ಕೊಟ್ರ ಅಂದ್ರೆ ಎಷ್ಟಕ್ ಮಾರಿರ್ತಾನವ? 96 ರೂಪಾಯಿಗೆ ಮಾರಿರ್ತಾನ, ಹೌದಾ? ಹಾಗಾದ್ರೆ ಸಿಗುವ ಶೇಕಡಾವಾರು ಲಾಭ ಎಷ್ಟು? ನೋಡ್ರಿ, 60 ರೂಪಾಯಿ ವಸ್ತು 96 ರೂಪಾಯಿಗೆ ಮಾರ್ಯಾಣ. ಹಂಗಾರೆ ಎಷ್ಟು ಲಾಭ ಆಗಿತ್ತು ಅವಂಗ? 36 ರೂಪಾಯಿ ಲಾಭ ಆಗಿತ್ತು. 36 ರೂಪಾಯಿ ಎತ್ರೊಳಗ
60 ರೂಪಾಯಿಗೆ 36 ರೂಪಾಯಿ ಲಾಭ ಆಗೈತೆ. ಹಂಗಾರೆ ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 100ರಿಂದ ಗುಣಿಸ್ಬೇಕು. 0ಯಿಂದ 0 ಹೋಯ್ತು. 6 ಒಂದ್ಲೆ 6, 6ಲೆ 36, 6 ಇಂಟು 10 ಅಂದ್ರ 60. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂತದ್ದು. 5ನೆಯ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ. ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡೋಣ. 7 ಒಂದ್ಲೆ 7 9ಲೆ 5 ಒಂದ್ಲೆ 5 7ಲೆ. ನೋಡ್ರಿ 9 ಪ್ಲಸ್ 7 ಅಂತಂದ್ರೆ ಎಷ್ಟಾಯ್ತು? 16. ಎಷ್ಟು ಬಂತಿದ್ರದ್ದು ಟೋಟಲ್? 16. ಓಕೆ, ಈಗ ಪೂರ್ತಿ ಬರ್ತೋರ್ಸಿ 98 ಭಾಗಿಸು 56 ಆ ಫಸ್ಟ್ ಸಾಲ್ವ್ ಮಾಡ್ಬೇಕಲ್ಲ, ಇಂಟು 16. ಓಕೆ, ನೋಡ್ರಿ ಅದ್ರಲ್ಲಿ ಕಟ್ತಾ ಹೋಗ್ತದ, 8ರಲ್ಲೇ ಹೋಗ್ತದ. 8 7 56, 8 2 16, 7 ಒಂದ್ಲಿ 7, 2 ಉಳಿತು, 7 4 28, 14 2 ಎಷ್ಟಾಯ್ತು? 28 ಆಯ್ತು. ಇಲ್ಲೇನೈತಿ? ಭಾಗಾಕಾರ. ಭಾಗಾಕಾರದದ್ದು ಏನಾಗ್ತತಿ? ಗುಣಾಕಾರ. ಗುಣಾಕಾರ ಅಂತಂದ್ರ ಉಲ್ಟಾ ಆಗ್ತತಿ. 49 ಭಾಗಿಸು 7, 7 ಭಾಗಿಸು 49 ಇದ್ದದ್ದು 49 ಭಾಗಿಸು 7, 7 ಒಂದ್ಲಿ 7, 7 7 49. ನೋಡ್ರಿ ಲಾಸ್ಟ್ನೇದಷ್ಟು ಚೆಕ್ ಮಾಡ್ರಿ. 7 8 56, ಲಾಸ್ಟ್ 6 ಎಲ್ಲೈತಿ? ಇಲ್ಲೈತಿ. ಆಪ್ಷನ್ 1 ಟಿಕ್ ಮಾಡ್ರಿ, ಮುಂದೂರಿ. ಪೂರ್ತಿ ಸಾಲ್ವ್ ಮಾಡ್ತಾರೆ. 7 8 56, 7 2 14, 14 5 19. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. 6ನೆಯ ಪ್ರಶ್ನೆ ನೋಡ್ರಿ. ರೂಪಾಯಿ 20,000 ಅಸಲನ್ನು 9% ದರದಲ್ಲಿ ಚಕ್ರ ಬಡ್ಡಿಯಲ್ಲಿ ವಾರ್ಷಿಕವಾಗಿ ಲೆಕ್ಕ ಹಾಕಿದಾಗ ಸಾಲ ತೆಗೆದುಕೊಳ್ಳಲಾಗಿದೆ. ಹಾಗಾದರೆ 2 ವರ್ಷಗಳ ನಂತರ ಸಿಗುವ ಮೊತ್ತ ಎಷ್ಟು? ನಾವು ಯಾವಾಗಲೂ ಇಲ್ಲಿ ಏನ್ ಬರ್ಕೋತೀವಿ? ಪ್ರಿನ್ಸಿಪಲ್. ಇಲ್ಲಿ ಏನ್ ಬರ್ಕೋತೀವಿ? ಅಮೌಂಟ್. ಓಕೆ, 1ನೇ ವರ್ಷಕ್ಕೆ 100 ರೂಪಾಯಿಕ 9 ರೂಪಾಯಿ ಬಡ್ಡಿ ಬಂದತ್ತಂದ್ರ ಮೊತ್ತ ಎಷ್ಟಾಗಿರ್ತೈತಪ್ಪ? 109. ಎಷ್ಟು ವರ್ಷ? 2 ವರ್ಷ. ಅಂದ್ರೆ ಇದಕ್ಕೆ ಏನ್ ಮಾಡ್ತೀವಿ? ಸ್ಕ್ವೇರ್ ಮಾಡ್ತೀವಿ. ಓಕೆ, 2 ವರ್ಷ ಅಂದ್ರೆ ಏನ್ ಮಾಡ್ತೀವಿ? ಸ್ಕ್ವೇರ್ ಮಾಡ್ತೀವಿ. 100ರ ಸ್ಕ್ವೇರ್ ಅಂತಂದ್ರೆ ಎಷ್ಟಾಯ್ತು? 10,000. 109ರ ಸ್ಕ್ವೇರ್ ಎಷ್ಟಾಯ್ತು? 118, 81. ನೀವು ಇದನ್ನ ಬೈಪಾಟ್ ಮಾಡ್ಕೊಂಡು ಹೇಳತ್ತೀರಿ ಅನ್ಬೇಡ್ರಿ, ಇದು ಈಸಿ ಐತಿ. 100ರ ಸಮೀಪ ಇರುವಂತಹ ಸ್ಕ್ವೇರ್ ಅನ್ನ ಕಂಡುಹಿಡಿಯೋದು. ನೋಡ್ರಿ, ಇದು 100ಕ್ಕಿಂತ ಎಷ್ಟು ಜಾಸ್ತಿ ಐತಿ? 9 ಜಾಸ್ತಿ ಐತಿ. 109ಕ್ಕೆ 9 ಕೂಡಿಸ್ರಿ, 118 ಆಯ್ತು. ಓಕೆ, ಇನ್ನು ಇದೇನು ಜಾಸ್ತಿ ಇತ್ತಲ್ಲ ಇತರ ಸ್ಕ್ವೇರ್ ಮಾಡ್ರಿ, 9 9ಲೆ 81. ಇಷ್ಟ ಈಸಿ ಇರುವಂತದ್ದು, ನೀವು ಈಸಿಯಾಗಿ ಮಾಡ್ಕೋಬಹುದು. ಓಕೆ, ನೋಡ್ರಿ ನಮ್ದು ಅಸಲು ಎಷ್ಟಿತ್ತು? ಇಲ್ಲಿ 10,000 ಇತ್ತು. ಇಲ್ಲಿ ಅಸಲು ಎಷ್ಟೈತಿ ನೋಡ್ರಿ? 20,000 ಐತಿ. 10,000 ಅಂದ್ರ ಎಷ್ಟು? 20,000. ಡೈರೆಕ್ಟ್ ಆಗಿ ಗೊತ್ತಾಗಿರ್ತೈತಿ ನಿಮಗೆ, 2 ಪಟ್ಟು ಆಗತ್ತೈತಿ. 10,000 ಒಂದ್ಲೆ 10,000 2ಲೆ. ನೋಡ್ರಿ ಈ ಉಳಿದದನ್ನ ಗುಣಿಸ್ಬೇಕು, ಹೌದಿಲ್ಲ? 2 ಒಂದ್ಲೆ 2. ನೋಡ್ರಿ ಲಾಸ್ಟ್ 2 ಯಾವ ಆಪ್ಷನ್ ಐತಿ? ಇದೆ ಐತಿ. ಕ್ಲಿಕ್ ಮಾಡ್ರಿ, ಮುಂದುವರಿ. ಪೂರ್ತಿ ಮಾಡೋಣ. 2 8 16, 2 8 16, ಒಂದ್ ಕೈಲ ಅಂದ್ರ 17, 2 ಒಂದ್ಲೆ 2, ಒಂದಂದ್ರ 3, 2 ಒಂದ್ಲೆ 2. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂತದ್ದು. 7ನೆಯ ಪ್ರಶ್ನೆ. ಒಂದು ವೇಳೆ ಡಿ ಅವರು ಒಂದು ಕೆಲಸದ 10% ಭಾಗವನ್ನು 3 ದಿನಗಳಲ್ಲಿ ಮಾಡಬಲ್ಲವರಾದರೆ ಡಿ ಅವರು ಇಡೀ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು? ನೋಡ್ರಿ, 10% ಕೆಲಸ ಮಾಡಕ್ಕೆ ಎಷ್ಟು ದಿವಸ ತಗೊಳತನವ? 3 ದಿನ. ಇಡೀ ಕೆಲಸ ಎಷ್ಟಿರ್ತತಿ? 100%. 100% ಮಾಡಾಕ ಎಷ್ಟು ದಿವಸ ತಗೋತಾನು? 10 ಒಂದ್ಲೆ 10 10ಲೆ 10 ಇಂಟು 3 ಅಂದ್ರ 30 ದಿನಗಳು. 8ನೆಯ ಪ್ರಶ್ನೆ. ಫಸ್ಟ್ ಭಾಗಾಕಾರ ಮಾಡೋಣ. 5 ಒಂದ್ಲೆ 5, 5 8 40, 1 ಉಳಿತು, 5 3 15. ಹಂಗಾರೆ ಇದ್ರ ಉತ್ತರ ಎಷ್ಟು ಬಂತಪ್ಪ? 83. ಮೈನಸ್ ಆಮೇಲೆ ಗುಣಾಕಾರ ಭಾಗಾಕಾರ 44 ಇಂಟು 2 ಭಾಗಿಸು 8 ಪ್ಲಸ್ 53. ನೋಡ್ರಿ 4 2 8, 4 11, 2 ಒಂದ್ಲೆ 2 ಒಂದ್ಲೆ 11 ಇಂಟು 1 ಅಂದ್ರ 11. 83 ಒಳಗ 11 ಕಳೆದ್ರೆ ಎಷ್ಟು ಬಂತಪ್ಪ? 72 ಪ್ಲಸ್ 53. ನೋಡ್ರಿ 2 ಪ್ಲಸ್ 3 ಅಂದ್ರೆ ಏನ್ ಬರ್ಬೇಕು? ಲಾಸ್ಟ್ 5 ಬರ್ಬೇಕು. 5 ಇಲ್ಲೈತಿ, ಟಿಕ್ ಹಾಕ್ರಿ, ಮುಂದುವರಿ. 3 2 5, 7 5 12. 9ನೆಯ ಪ್ರಶ್ನೆ ಏನದ ನೋಡ್ರಿ. ಒಂದು ವಸ್ತುವಿನ ಮೇಲೆ 25% ರಿಯಾಯಿತಿಯನ್ನು ನೀಡಿದ ನಂತರ ಅದನ್ನು 5,550ಕ್ಕೆ ಮಾರಾಟ ಮಾಡಲಾಗುತ್ತದೆ.
ಹಾಗಾದರೆ ವಸ್ತುವಿನ ನಮೂದಿತ ಬೆಲೆ ಎಷ್ಟು? ಒಂದು ವಸ್ತು 100 ರೂಪಾಯಿ ಫಿಕ್ಸ್ ಮಾಡಿದ್ವಿ ಅನ್ಕೋರಿ ನಾವು. ಅದ್ರ ಮ್ಯಾಗ 25% ಡಿಸ್ಕೌಂಟ್ ಕೊಡತ್ತೀರಿ ಅಂದ್ರೆ ಎಷ್ಟಕ್ಕೆ ಮಾರಿತೀರಿ ನೀವು? 75%. ಹೌದಾ? 75% ಅಂದ್ರೆ ಎಷ್ಟು ಕೊಟ್ರ ನೋಡ್ರಿ, ಮಾರಿದ ಬೆಲೆ 5550. 25% ಡಿಸ್ಕೌಂಟ್ ಕೊಟ್ರಿ ಅಂದ್ರೆ ಎಷ್ಟಕ್ಕೆ ಮಾರಿರ್ತಾನವ? 75%. 75% ಅಂದ್ರ 5550. ನಾವು ಎಷ್ಟು ನಮೂದಿಸಿದ್ವಿ? 100% ಅಂದ್ರ ಎಷ್ಟು? 25 ಮೂರ್ಲೆ 25 ಎರಡ್ಲೆ 50. 5 ಉಳಿತಾ? ಈ 5 ಕೆಳಗ್ ಬಂದ್ರ 55. 25 ಎರಡ್ಲೆ 50. ಮತ್ತೇನ್ ಉಳಿತು? 5. 50 ಆಯ್ತಾ? 25 ಎರಡ್ಲೆ 50. 3 ಒಂದ್ಲೆ 3, 3 ಏಳ್ಲೆ 21. 1 ಉಳಿತು? 12. 3 ನಾಲ್ಕಲೆ 12. 74 ಇಂಟು 100 ಅಂದ್ರ 7400. ಆಪ್ಷನ್ 4 ಸರಿಯಾದ ಉತ್ತರ. 10ನೆಯ ಪ್ರಶ್ನೆ. ಫಸ್ಟ್ ಭಾಗಾಕಾರ ಮಾಡೋಣ. 2 ಒಂದ್ಲೆ 2, 2 ನಾಲ್ಕಲೆ 8, 2 ಎರಡ್ಲೆ 4, ಮುಂದೆರಡು 0 ಅಂದ್ರೆ ಎಷ್ಟು ಬಂತು? 4200 ಮೈನಸ್ 2100. ಅಲ್ಲೇ ಮಾಡ್ಬೋದಿತ್ತು, ಇರ್ಲಿ ಪೂರ್ತಿ ಬರೋಣ. ಪ್ಲಸ್ ಐತಿ, ಪ್ಲಸ್ ಇಲ್ಲಿ ಗುಣಾಕಾರ. 15 ಎಂಟ್ಲೆ 120. ನೋಡ್ರಿ, 4200 ಒಳಗ 2100 ಕಳೆದ್ರೆ ಎಷ್ಟು ಬಂತು? 2100 ಬಂತು. ಪ್ಲಸ್ 120, 2220. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಇಲ್ಲೇನು ಕೂಡ ನಾವ್ ಏನ್ ಮಾಡ್ಬೋದಾಗಿತ್ತು? ಬಿಡಿಸಬಹುದಾಗಿತ್ತು. ಹೆಂಗ? ಕೂಡಿಸಿ ಕಳೆದ್ರು ಏನ ಮಾಡ್ರಿ ಲಾಸ್ಟಿಗೆ ಏನ್ ಬರ್ಬೇಕು? 20 ಬರ್ಬೇಕು, ಹೌದಿಲ್ಲ? ಬಟ್ ಇಲ್ಲಿ 2 ಆಪ್ಷನ್ ಇದ್ದು ಹಂಗ ಆಗ್ಲಿಲ್ಲ. ಓಕೆ. 11ನೆಯ ಪ್ರಶ್ನೆ ನೋಡ್ರಿ, ಏನದ? WXY ಗಳ ಸರಾಸರಿ ಎತ್ತರವು 185 ಸೆಂಟಿಮೀಟರ್ ಆಗಿದೆ. ಒಂದು ವೇಳೆ W ಮತ್ತು X ಗಳ ಸರಾಸರಿ 153 ಸೆಂಟಿಮೀಟರ್ ಆಗಿದ್ದರೆ ಮತ್ತು X ಮತ್ತು Y ಗಳ ಸರಾಸರಿ ಎತ್ತರವು 152 ಸೆಂಟಿಮೀಟರ್ ಆಗಿದ್ರೆ X ನ ಎತ್ತರ ಎಷ್ಟು ಅಂತ ಕಂಡಿಡಿ ಅಂದಾರ. ಓಕೆ, ನೋಡ್ರಿ ಇಲ್ಲಿ ಒಬ್ಬೊಬ್ರದ್ ಸರಾಸರಿ ಅಂದ್ರ ಒಬ್ಬೊಬ್ರದ್ 185 ಐತೆ. ಹಂಗಾರೆ ಇವ್ರು ಎಷ್ಟು ಮಂದಿದಾರು? 3 ಮಂದಿ. 3 ಮಂದಿದ್ ಎಷ್ಟು ಆಗ್ತದಪ್ಪ? 5 ಮೂರ್ಲೆ 15, 8 ಮೂರ್ಲೆ 24, 1 25. 3 ಒಂದ್ಲೆ 3, 2, 5. ಹಂಗಾರೆ ಎಷ್ಟು ಬಂತಿದ್ರದ್ದು? 550. ಇವ್ರು 3 ಮಂದಿದ್ ಕೂಡಿರ ಎಷ್ಟು ಬರಬೇಕು? 550 ಬರಬೇಕು. ಓಕೆ, ಈ ಕಂಡೀಷನ್ ಒಳಗೆ ನೋಡ್ರಿ, ಒಬ್ಬೊಬ್ಬರಿಗೆ 153 ಬರತೈತಿ. ಹಂಗಾರೆ ಇಬ್ಬರು ಮಂದಿದ್ ಎಷ್ಟು ಆಕತಿ? 2ರಲ್ಲೇ ಗುಣಿಸ್ಬೇಕಲ್ಲ. ಓಕೆ, 15 ಎರಡ್ಲೆ 30, 3 ಎರಡ್ಲೆ 6. ಇದ್ರದ್ದು ಎಷ್ಟು ಬಂತು? 306. ಈ ಕಂಡೀಷನ್ ಒಳಗೆ ಎಕ್ಸ್ ಮತ್ತು ವೈ ಎಷ್ಟು ಐತಿ? ಒಬ್ಬೊಬ್ಬರದು 152 ಐತಿ. ಹಂಗಾರೆ ಇಬ್ಬರು ಮಂದಿ ಎಷ್ಟು ಆಕತಿ? 15 ಎರಡ್ಲೆ 30, 2 ಎರಡ್ಲೆ 4. ಓಕೆ, ಹಂಗಾರೆ ನೋಡ್ರಿ, ಇವ್ರನ್ನ ಕೂಡಿಸಿದಾಗ ಏನಾಗ್ಬೇಕು? ಇಷ್ಟ ಬರ್ಬೇಕು, ಹೌದಲ್ಲ? 6, 4, 10, 0, 1, 1. ನೋಡ್ರಿ ಏನಾಗತೈತಿ ಇಲ್ಲಿ? 610 ಬರತೈತಿ. ಯಾಕೆ 555 ಬರೋ ಜಾಗದಾಗ 610 ಬರತೈತಿ ಹೇಳ್ರಿ? ಇಲ್ಲಿ ನೋಡ್ರಿ, ಎಕ್ಸ್ ಇಲ್ಲೂ ಐತಿ, ಎಕ್ಸ್ ಇಲ್ಲೂ ಐತಿ. ಎಕ್ಸ್ ಏನಾಗೈತಿ? ಇಲ್ಲಿ 2 ಸಲ ಬಂದೈತಿ. ಹಂಗಾರ ಒಂದೇ ಸಲ ಬರ್ಬೇಕಾಗಿತ್ತಲ್ಲ. ನೋಡ್ರಿ ಎಷ್ಟು ಹೆಚ್ಚಿಗೆ ಆಗೈತಿ? 45 ಪ್ಲಸ್ 10 ಅಂದ್ರ 55. ಏನಾಗೈತಿ? ಹೆಚ್ಚಿಗೆ ಆಗೈತಿ. ಎದಕ್ಕ? ಒಂದ್ ಸಲ ಎಕ್ಸ್ಟ್ರಾ ಬಂದೈತಿ ಎಕ್ಸ್. ಹಂಗಾರ ಎಕ್ಸ್ ನ ಬೆಲೆ ಎಷ್ಟಾಯ್ತು? 55 ಸೆಂಟಿಮೀಟರ್ ಆಗಿತ್ತು. 12ನೇ ಪ್ರಶ್ನೆ ಏನದ್ ನೋಡ್ರಿ, ಎಕ್ಸ್ ನ ಬೆಲೆ 50, ವೈ ನ ಬೆಲೆ 25 ಆಗಿದ್ದರೆ ಎಕ್ಸ್ ಎಂಬುದು ವೈ ಗಿಂತ ಎಷ್ಟು ಶೇಕಡ ಹೆಚ್ಚದ? ಯಾರಿಗಿಂತ? ವೈ ಗಿಂತ. ನೋಡ್ರಿ ಎಷ್ಟು ಹೆಚ್ಚಿಗೆ ಐತಿ? 25 ಹೆಚ್ಚಿಗೆ ಐತಿ. ಯಾರಿಗಿಂತ? ವೈ ಗಿಂತ. 25 ಹೆಚ್ಚಿಗೆ ಐತಿ. ಯಾರಿಗಿಂತ? ವೈ ಗಿಂತ. 25ಕ್ಕೆ 25 ಹೆಚ್ಚಿಗೆ ಐತಿ. ಹಂಗಾರೆ ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? 100ರಿಂದ ಗುಣಿಸ್ಬೇಕು. ಯಾರಿಗಿಂತಕ್ಕೆ ಇರ್ತಾರ ಅದನ್ನ ಏನ್ ಮಾಡ್ತೀವಿ? ಬೇಸ್ ಒಳಗೆ ಬರ್ಕೋತೀವಿ. 25 ಒಂದ್ಲೆ 25 ಒಂದ್ಲೆ 1 ಇಂಟು 100 ಅಂದ್ರೆ ಏನಾಯ್ತು? 100. ಆದ್ರೆ ಇದನ್ನು ಮಾಡೋ ಅವಶ್ಯಕತೆ ಇತ್ತು? ಇಲ್ಲ. 25 ಭಾಗಿಸು 25 ಅಂದ್ರ 1 ಬರ್ತೈತಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100. ಮೈಂಡ್ ಒಳಗ ಮಾಡ್ಬೋದಾಗಿತ್ತು. ನೋಡ್ರಿ ಏನದ ಪ್ರಶ್ನೆ, ಇಬ್ಬರು ವ್ಯಕ್ತಿಗಳಿಗೆ ರೂಪಾಯಿ 600ರ ಮೊತ್ತವನ್ನು ವಾರ್ಷಿಕವಾಗಿ 5% ದರದಲ್ಲಿ ಮತ್ತು ಇನ್ನೊಬ್ಬರಿಗೆ ವಾರ್ಷಿಕ 13ರ ದರದಲ್ಲಿ ಸಾಲವಾಗಿ ನೀಡಲಾಯಿತು. ಓಕೆ, ಒಂದು ವೇಳೆ ಒಂದು ವರ್ಷದ ನಂತರ ಸರಳ ಬಡ್ಡಿಯು 62 ರೂಪಾಯಿ ಆಗಿದ್ದರೆ ಮೇಲೆ ಹೇಳಿದ ಅದೇ ದರಗಳಲ್ಲಿ ಇಬ್ಬರಿಗೂ ನೀಡಿದ ಮೊತ್ತವನ್ನು ಕಂಡುಹಿಡಿಯಿರಿ. ಏನ್ರಿ ಇಷ್ಟು ದೊಡ್ಡ ಪ್ರಶ್ನೆ ಐತಂತೆ ಬಹಳ ತಲೆ ಕೆಡಿಸ್ಕೋಬೇಡ್ರಿ. ಇದನ್ನ ನೀವು ಅಲಿಗೇಷನ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು. ಬಟ್ ನನಗೆ ಇದ್ರೊಳಗ ಅಲಿಗೇಷನ್ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ಡೈರೆಕ್ಟ್ ಆಪ್ಷನ್ ಹೋಗೋಣ.
ನೋಡ್ರಿ ಈಸಿ ಆಪ್ಷನ್ ಯಾವ್ದೈತಿ ಇದ್ರೊಳಗ. ಈಗ ಫಸ್ಟ್ ನೇಕ್ ಇದೆ ಈಸಿ ಆಪ್ಷನ್ ಐತಿ ಅನ್ಕೊಳ್ಳೋಣ. ನೋಡ್ರಿ ಟೋಟಲ್ ಇದು ಎಷ್ಟಾಯ್ತು 600 ಆಗತೈತಿ. ಹೌದಾ 600 ರೂಪಾಯಿ. 5% ಬಡ್ಡಿ ಅಂದ್ರ ನೋಡ್ರಿ 200 ರೂಪಾಯಿನ ಕೊಟ್ಟಿದ್ರ ಅನ್ಕೋರಿ. 5% ಅಂದ್ರೆ ಎಷ್ಟು ರೂಪಾಯಿ ಆಯ್ತಪ್ಪ ನೋಡ್ರಿ. 1% ಅಂದ್ರ 2 ರೂಪಾಯಿ, 5% ಅಂತಂದ್ರ 10 ರೂಪಾಯಿ ಆಯ್ತು. ಹೌದಿಲ್ಲ. 200ರದ್ದು 5% ತೆಗಿಯಾಕ ನಿಮ್ಗೆ ನಾರ್ಮಲ್ ಆಗಿ ಅಂತೂ ಬಂದ ಬರ್ತೈತಿ. 20 ಇಂದ 20 ಕ್ಯಾನ್ಸಲ್ ಆಯ್ತು. 5 2 10. ಆದ್ರೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಐತಾ? 10% ಅಂತಂದ್ರ 1 ಸ್ಥಾನ ಬಿಡುದು, 1% ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಇಡು. ಹಂಗಾರ 1% ಅಂದ್ರ 2, 5% ಅಂದ್ರ 2 5 10. ಓಕೆ ನೋಡ್ರಿ ಇದ್ರದ್ದು ಬಡ್ಡಿ 10 ಬಂತು. ಹಂಗಾರ ಇದ್ರದ್ದು ಎಷ್ಟು ಪರ್ಸೆಂಟ್ ಐತಿ? 13. ನೋಡ್ರಿ 1% ಅಂದ್ರ 4, 13 4 52. 10 ಪ್ಲಸ್ 52 ಬಡ್ಡಿ ಎಷ್ಟಾಯ್ತು? 62. ಇಲ್ಲೂ ಬಡ್ಡಿ ಎಷ್ಟು ಬಂದೈತಿ? 62. ಸ್ಯಾಟಿಸ್ಫೈ ಆಯ್ತು. ಒಂದೇ ಆಪ್ಷನ್ ಟಿಕ್ ಮಾಡ್ರಿ, ಮುಂದ್ ಹೋಗ್ರಿ. ನೋಡ್ರಿ ಇಷ್ಟು ದೊಡ್ಡ ಪ್ರಶ್ನೆಯ ಸೊಲ್ಯೂಷನ್ ಎಷ್ಟದ? ಕೇವಲ ಒಂದೇ ಲೈನ್ ಅಲ್ಲಿ ಇರುವಂತದ್ದು. 14ನೆಯ ಪ್ರಶ್ನೆ. 60 ವಿದ್ಯಾರ್ಥಿಗಳ ಒಂದು ಗುಂಪಿನಲ್ಲಿ 50% ಮಂದಿ ಇತಿಹಾಸದಲ್ಲಿ ಆಸಕ್ತಿ ಹೊಂದಿದ್ದಾರೆ, ಉಳಿದವರು ಭೂಗೋಳಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದಾರೆ. ನೋಡ್ರಿ ಈ ಒಂದು ಪ್ರಶ್ನೆ ಏನ್ ಮಾಡ್ಬೋದು, ನಾವು ಎರಡು ರೀತಿಲೇ ಸಾಲ್ವ್ ಮಾಡ್ಕೋಬಹುದು. ಹೆಂಗಪ್ಪ ಅಂತ ನೋಡೋಣ. ಪೂರ್ತಿ ಕ್ವಶನ್ ಅನ್ನ ತಿಳ್ಕೊಂಡ್ಬಿಡ್ರಿ. ಮೊದಲ ಒಂದು ವೇಳೆ ಇತಿಹಾಸದಲ್ಲಿ ಸರಾಸರಿ ಅಂಕಗಳು 85 ಆಗಿದ್ದರೆ ಮತ್ತು ಭೂಗೋಳದಲ್ಲಿ ಸರಾಸರಿ ಅಂಕಗಳು 75 ಆಗಿದ್ದರೆ ಇಡೀ ಗುಂಪಿನ ಸರಾಸರಿ ಅಂಕಗಳು ಎಷ್ಟು ಅಂತ ಹೇಳಿದ್ರೆ, ಮೊದಲೇದು ಬೇಸಿಕ್ ಮೆಥಡ್, ಇನ್ನೊಂದು ಡೈರೆಕ್ಟ್ ಲಾಜಿಕಲ್ ಮೆಥಡ್. ಅದು ಇಲ್ಲಿಂದನ ಬಂದಿರೋದು. ಹೆಂಗ 60ರದ 50% ಅಂದ್ರೆ ಅರ್ಧ. ಅರ್ಧ ಅಂದ್ರೆ ಎಷ್ಟಾಯ್ತು? 30 ಮಂದಿ ಇತಿಹಾಸ ಇಷ್ಟಪಡ್ತಾರ, 30 ಮಂದಿ ಭೂಗೋಳವನ್ನ ಇಷ್ಟಪಡ್ತಾರ. ಓಕೆ ನೋಡ್ರಿ ಇತಿಹಾಸದೊಳಗ ಸರಾಸರಿ ಅಂಕ ಎಷ್ಟು? ಒಬ್ಬರಿಗೆ 85. ಸರಾಸರಿ ಅಂದ್ರೆ ಒಬ್ಬರಿಗೆ. ಹಂಗಾರ 30 ಮಂದಿಗೆ ಎಷ್ಟು ಮಾರ್ಕ್ಸ್ ಬೀಳ್ಬೇಕಾಗಿತ್ತು? 5 3 15, 8 3 24, 1 5 ಎಷ್ಟಾಯ್ತು? 255 ಮಾರ್ಕ್ಸ್ ಬೀಳ್ಬೇಕಾಗಿತ್ತು. ಓಕೆ ಮುಂದೊಂದು 0 ಅಂದ್ರೆ 2550 ಆಯ್ತು. ಓಕೆ ನೆಕ್ಸ್ಟ್ ಎರಡನೇದು ನೋಡ್ರಿ ಎಷ್ಟು ಬಿದ್ದಾವ ಇಲ್ಲಿ? 75 ಸರಾಸರಿ ಬಿದ್ದಾವ. 75 ಒಬ್ಬರಿಗೆ, ಇಲ್ಲಿ 30 ಮಂದಿ ಅರಲ್ಲ. ಹಂಗಾರ 30ರಿಂದ ಗುಣಿಸ್ರಿ ಎಷ್ಟು ಬಂತು? 5 3 15, 7 3 21 2, 21 1 22, ಮುಂದೊಂದು 0. ನೋಡ್ರಿ ಕೂಡಿಸ್ರಿ ಎಷ್ಟಾಯ್ತು? 10 8 4 ಎಷ್ಟು ಬಂತಪ್ಪ? 4800. ಇದು ಟೋಟಲ್. ಹಂಗಾರ ಇದನ್ನ ಈಗ ಎಲ್ಲರೂ ಮಧ್ಯೆ ಹಂಚ್ಬೇಕಲ್ಲ. ಎಲ್ಲರೂ ಎಷ್ಟು ಜನ ಅದಾರ? 60 ಜನ ಅದಾರ. 60ರಿಂದ ಭಾಗಿಸ್ತೀರಿ. 0ಯಿಂದ 0 ಹೋಯ್ತು. 6 6 8 48, ಮುಂದೊಂದು 0 ಅಂದ್ರೆ ಎಷ್ಟು ಬಂತು? 80 ಬಂತು. ಇದು ಬೇಸಿಕ್ ಮೆಥಡ್ ಆಗಿತ್ತು. ನೋಡ್ರಿ ಇಲ್ಲೂ 30, ಇಲ್ಲೂ 30 ಅಂದ್ರೆ ಅನುಪಾತ ಎಷ್ಟು ಬರ್ತೈತಿ? 1 ಬರ್ತೈತಿ. ಹೌದಲ್ಲ. 1 ಅನುಪಾತ 1 ಬಂತು. ಈ 30 ಅನ್ಕೋ ಬದ್ಲಿ ನಾವು ಏನ್ ಅನ್ಕೋಬಹುದು? ಇದನ್ನ 1 ಅನ್ಕೋಬಹುದು. ನೋಡ್ರಿ 85 ಇಂಟು 1 ಅಂದ್ರೆ ಎಷ್ಟಾಯ್ತು? 85. ಇಲ್ಲಿ 1 ಅನ್ಕೊಂಡ್ವಿ ನಾವು. 75 ಭೂಗೋಳಶಾಸ್ತ್ರ ಎಷ್ಟೈತಿ? ಒಬ್ಬ. 75 ಇಂಟು 5 ಅಂದ್ರೆ 75 ಇಂಟು 1 ಅಂದ್ರೆ 75. ನೋಡ್ರಿ ಈಗ ಎರಡು ಕೂಡಿಸ್ರಿ. 5 5 10, 8 2 16, 160 ಬಂತು. ಹಂಗಾರ ಈಗ ಇವ್ರಿಬ್ಬರು ನಡಕ್ ಹಂಚ್ಬಿಡೋಣ. ಇವ್ ಒಬ್ಬ, ಇವ್ 2, ಇಬ್ಬರಿಗೂ ಹಂಚ್ಬಿಟ್ರೆ ಎಷ್ಟು ಬಂತು? 2 8 16, ಮುಂದೊಂದು 0. 30ರಿಂದ ಗುಣಿಸೋ ಅವಶ್ಯಕತೆ ಇರ್ಲಿಲ್ಲ. ಓಕೆ ಮುಂದಿನ ಪ್ರಶ್ನೆ ನೋಡ್ರಿ 15ನೇ ಪ್ರಶ್ನೆ. ಎರಡು ಸಂಖ್ಯೆಗಳ ನಡುವಿನ ಅನುಪಾತ 7:9 ಆಗಿದೆ. ಪ್ರತಿ ಸಂಖ್ಯೆಯನ್ನು 4ರಷ್ಟು ಹೆಚ್ಚಿಸಿದರೆ ಅನುಪಾತವು 9:10 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ನೋಡ್ರಿ ಇಲ್ಲಿ ವ್ಯತ್ಯಾಸ ಎಷ್ಟೈತಿ? 1 ಐತಿ. 1ರಿಂದ ಎಲ್ಲಾ ಸಂಖ್ಯೆಗಳು ಭಾಗ ಹೋಗ್ತಾವು. ಸೊ ಆಪ್ಷನ್ ಮುಖಾಂತರ ನಮಗೀಗ ಸಾಲ್ವ್ ಮಾಡಕ್ ಆಗಿಲ್ಲ. ಇದನ್ನು ಕೂಡ ನಾವು ಎರಡು ರೀತಿ ಮಾಡ್ಕೋಬಹುದು. ಮೊದಲಿಗೆ 7x ಇತ್ತು ಅನ್ಕೋರಿ. ಇದಕ್ಕೆ 4 ಕೂಡಿಸಿದ್ರ ಎಷ್ಟಾಕತ್ ಅಂತ ಹೇಳ್ಯಾರ ಅವರು? ಒಂದೇದು 9 ಆಕತಿ. ಓಕೆ ಎರಡನೇದು 8x ಇತ್ತು ಅನ್ಕೋರಿ. ಇದಕ್ಕೆ 4 ಕೂಡಿಸಿದ್ರೆ ಎಷ್ಟಾಕತ್ತೆ ಅನ್ನತ್ತಾರ ಅವರು? 10 ಆಕತ್ತೆ ಅನ್ನತ್ತಾರು. 10 ಬರ್ಕೊಂಡ್ವಿ. ಈ ಕ್ರಾಸ್ ಮಲ್ಟಿಪ್ಲೈ ಇದನ್ನ ಇಲ್ಲಿ ಬರ್ಕೊಂಡು ಇನ್ನೊಂದು ಸ್ಟೆಪ್ ಮಾಡ್ಕೋಬೇಡ್ರಿ. 10 ಐತಿ. 10ರಿಂದ ಇದಕ್ಕೆ ಗುಣಿಸ್ರಿ, 10ರಿಂದ ಇದಕ್ಕೆ ಗುಣಿಸ್ರಿ. 10 7 70x ಪ್ಲಸ್ ಐತಿ ಪ್ಲಸ್ 10 4 40 ಈಸ್ ಈಕ್ವಲ್ ಟು ಇದನ್ನ ಇದಕ್ಕೆ ಗುಣಿಸ್ರಿ. 9 8 72x ಪ್ಲಸ್ 9 4 36. ಓಕೆ ಇಲ್ಲಿ 70x ಐತಿ, ಇಲ್ಲಿ 72x ಐತಿ. ಓಕೆ 70x ಪ್ಲಸ್ ಒಳಗಿದ್ದು ಈ ಕಡೆ ಬಂದ್ರೆ ಏನಕ್ಕತಿ? ಮೈನಸ್. 72 ಒಳಗ 70 ಕಳೆದ್ರೆ ಎಷ್ಟು ಬಂತು? 2x.
ಇಲ್ಲಿ ಪ್ಲಸ್ 36 ಐತಿ, ಈ ಕಡೆ ಬಂದ್ರೆ ಏನಾಕತಿ ಮೈನಸ್ 36 ಆಕತಿ. 40ರೊಳಗ 36 ಕಳೆದ್ರೆ ಎಷ್ಟು ಬಂತು 4. ಇಲ್ಲಿ 2ರೊಳಗಿದ್ದದ್ದು ಗುಣಾಕಾರದಾಗಿದ್ದದ್ದು 2, ಈ ಕಡೆ ಬಂದ್ರ ಭಾಗಾಕಾರ ಆಕತಿ. 2 ಒಂದ್ಲೆ 2 ಎರಡ್ಲೆ, ಎಕ್ಸ್ ನ ಬೆಲೆ ಎಷ್ಟು ಬಂತು 2. ನೋಡ್ರಿ ಇದರ ಮಧ್ಯ ವ್ಯತ್ಯಾಸ ಎಷ್ಟೈತಿ 7x 8x ಮೈನಸ್ 7x ಅಂದ್ರ 1x. 1x ನ ಬೆಲೆ ಎಷ್ಟೈತಿ 2 ಐತಿ. 2 ಸರಿಯಾದ ಉತ್ತರ ಆಗಿರುವಂತದ್ದು ಆಪ್ಷನ್ 3. ಇನ್ನೊಂದು ಮೆಥಡ್ ಹೆಂಗಪ್ಪ ನೋಡ್ರಿ, ಮೊದಲೇಕ 7:8 ಇತ್ತು, ಆಮೇಲೆ ಏನಾಗೈತಿ 9:10 ಆಗೈತಿ. ಇಲ್ಲೂ 4 ಹೆಚ್ಚು ಮಾಡ್ಯಾರ, ಇಲ್ಲೂ ಏನ್ ಮಾಡ್ಯಾರ 4 ಹೆಚ್ಚು ಮಾಡ್ಯಾರ. ಹಂಗಾರ ನೋಡ್ರಿ ಒಳಗೆ ಎಷ್ಟು ಹೆಚ್ಚೈತಿ ಅನುಪಾತದೊಳಗ, ಇಲ್ಲೂ 2 ಹೆಚ್ಚೈತಿ, ಇಲ್ಲೂ 2 ಹೆಚ್ಚೈತಿ, ರೈಟ್. ಇಲ್ಲೂ 2 ಹೆಚ್ಚೈತಿ, ಇಲ್ಲೂ 2 ಹೆಚ್ಚೈತಿ. ಹಂಗಾರ 2 ಅಂತಂದ್ರ ಎಷ್ಟು ಹೆಚ್ಚೈತಿ 4 ಹೆಚ್ಚೈತಿ. ಇವ್ರಿಬ್ಬರ ನಡುಕಿನ ವ್ಯತ್ಯಾಸ ಕೇಳಿರಿ. ಇವ್ರಿಬ್ಬರ ನಡುಕಿನ ವ್ಯತ್ಯಾಸ ಎಷ್ಟೈತಿ 1. 1 ಅಂದ್ರ ಎಷ್ಟು, ಇಲ್ಲಿ 2 ಹೆಚ್ಚಾಗೈತಿ, ಆದ್ರ 2 ಅಂದ್ರೆ ಆಕ್ಚುಯಲ್ ಆಗಿ ಎಷ್ಟು ಹೆಚ್ಚಾಗೈತಿ 4. 2 ಅಂದ್ರೆ 4, ವ್ಯತ್ಯಾಸ ಎಷ್ಟೈತಿ ಇಲ್ಲಿ 1. 1 ಅಂದ್ರೆ ಎಷ್ಟು 2 ಒಂದ್ಲೆ 2 ಎರಡ್ಲೆ 2 ಇಂಟು 1 ಅಂದ್ರೆ ಎಷ್ಟು ಬಂತು 2. ಸರಿಯಾದ ಉತ್ತರ ಆಗಿತ್ತು. ಈ ಒಂದು ಮೆಥಡ್ ನಿಮಗೆ ಏನ್ ಮಾಡ್ತದ ಟೈಮ್ ಅನ್ನ ಸೇವ್ ಮಾಡ್ತದ. 16ನೆಯ ಪ್ರಶ್ನೆ, ಒಂದು ರೈಲು ಅದರ ಎಂದಿನ ವೇಗದ 7ನೇ 6 ಅಂತಂದ್ರ ಅದರ ನಾರ್ಮಲ್ ಸ್ಪೀಡ್ ಎಷ್ಟೈತಿ 7 ಐತಿ, ಬಟ್ ಈಗ ಪ್ರೆಸೆಂಟ್ ಆಗಿ ಎಷ್ಟು ಹೊಂಟೈತಿ ಅದು 6 ಅಂತ ಹೊಂಟೈತಿ. ಓಕೆ, ಸಾಗಿದಾಗ ಅದು ನಿಲ್ದಾಣವನ್ನು 20 ನಿಮಿಷ ತಡವಾಗಿ ತಲುಪುತ್ತದೆ. ಹಾಗಾದ್ರೆ ದೂರವನ್ನು ಕ್ರಮಿಸಲು ತೆಗೆದುಕೊಳ್ಳುವ ಎಂದಿನ ವೇಗ ಅಂದ್ರೆ ನಾರ್ಮಲ್ ಸ್ಪೀಡ್ ಅನ್ನ ನಾವು ಏನ್ ಮಾಡ್ಬೇಕು, ನಾರ್ಮಲ್ ಟೈಮ್ ಅನ್ನ ಕಂಡುಹಿಡಿಬೇಕು. ಓಕೆ, ಇಲ್ಲಿ ನೋಡ್ರಿ ಏನದ ನಮ್ಗೆ ಕೊಟ್ಟಿರೋದು ಇಲ್ಲಿ ವೇಗ ಸ್ಪೀಡ್ ಕೊಟ್ರ. ಓಕೆ, ದೂರ ಎರಡು ಕಡೆ ಏನೈತಿ ಸೇಮ್ ಐತಿ. ದೂರ ಎರಡು ಕಡೆ ಸೇಮ್ ಇತ್ತಂದ್ರ ಸ್ಪೀಡ್ ಮತ್ತೆ ಟೈಮ್ ಏನಾಗ್ತಾವು ಉಲ್ಟಾ ಆಗ್ತಾವ, ರೈಟ್. ಇಲ್ಲಿ ನಾರ್ಮಲ್ ಸ್ಪೀಡ್ ಎಷ್ಟಿತ್ತು 7, ಹಾಗಾದ್ರೆ ಈಗ ಪ್ರೆಸೆಂಟ್ ಆಗಿ ಎಷ್ಟು ಹೊಂಟೈತದು 6. ಹಂಗಾರೆ ಟೈಮ್ ಏನಾಗ್ತದ ಉಲ್ಟಾ ಆಗ್ತದ. ಇಲ್ಲಿ 6 ಇದ್ರ ಇಲ್ಲಿ 7 ಆಯ್ತು, 6 ಇಲ್ಲಿ ಬಂತು 7 ಇಲ್ಲಿ ಬಂತು. ಓಕೆ, ಇಲ್ಲಿ ನಮಗ ಸಮಯದ ವ್ಯತ್ಯಾಸ ಕೊಟ್ರ. ಇಲ್ಲಿ ನೋಡ್ರಿ ಸಮಯದ ವ್ಯತ್ಯಾಸ ಎಷ್ಟೈತಿ 1. ಸಮಯದ ವ್ಯತ್ಯಾಸ 1 ಅಂತಂದ್ರ ಇಲ್ಲಿ ಎಷ್ಟು ನಿಮಿಷ ವ್ಯತ್ಯಾಸ ಆಗತೈತಿ 20 ನಿಮಿಷ. ಓಕೆ, ಅದು ನಾರ್ಮಲ್ ಹೋಗೋದು ಎಷ್ಟು, ನಾರ್ಮಲ್ ಎಷ್ಟು ಹೋಗತ್ ನೋಡ್ರಿ 6. ನಾರ್ಮಲ್ ಟೈಮ್ ಎಷ್ಟಿತ್ತ 6. 6 ಅಂದ್ರೆ ಎಷ್ಟು 6 ಎರಡ್ಲೆ 12, ಮುಂದೊಂದು 0 ಅಂತಂದ್ರ 120. ಆಪ್ಷನ್ 1 ಸರಿಯಾದ ಉತ್ತರ ಇರುವಂತದ್ದು. 17ನೆಯ ಪ್ರಶ್ನೆ, P1, P2, P3 ಎಂಬ 3 ವಿದ್ಯಾರ್ಥಿಗಳಿದ್ದಾರೆ. P1 ಅವರು P2 ಗಿಂತ 62.5% ಕಡಿಮೆ ಅಂಕ ಪಡೆದಿದ್ದಾರೆ. ಓಕೆ, ಹಂಗಾರ P1 P2 100 ತಗೊಂಡಿದ್ದಂದ್ರೆ ಇವ್ 62.5 ಕಡಿಮೆ ತಗೊಂಡಾನ. 62.5 ಕಡಿಮೆ ತಗೊಂಡ್ರೆ ಇವ್ ಎಷ್ಟು ತಗೊಂಡಿರ್ತಾನು 37.5 ತಗೊಂಡಿರ್ತಾನು, ರೈಟ್. ಇವನಿಗಿಂತ ಇವ್ 62.5 ಕಡಿಮೆ ತಗೊಂಡಾನ. ಮತ್ತು P3 ಗಿಂತ 70% ಹೆಚ್ಚು ಪಡೆದಾನ. ಹಂಗಾರ P3 100 ತಗೊಂಡಿದ್ದಂದ್ರ ನೀವು ಯಾರ P1 170 ತಗೊಂಡಿರ್ತಾನ. ಓಕೆ, P3 ಗಿಂತ ಏನ್ ಮಾಡ್ಯಾನು P1 70% ಹೆಚ್ಚ, ಇವ್ 100 ತಗೊಂಡಿದ್ದಾರೆ, ಇವ್ 170 ತಗೊಂಡಿರ್ತಾನ. ಒಂದು ವೇಳೆ P2 ಅವರು 8160 ಅಂಕಗಳನ್ನು ಪಡೆದಿದ್ದರೆ P3 ಪಡೆದ ಅಂಕ ಎಷ್ಟು ಅಂತ ಕೇಳಿದಾರೆ. ಓಕೆ, ಹಂಗಾದ್ರೆ ನಾವು ಈಗ ಇದನ್ನ 2 ರೀತಿ ಮಾಡ್ಕೋಬಹುದು. ಒಂದು ಲಾಜಿಕಲ್ ಮೆಥಡ್, ಫಸ್ಟ್ ನಿಮ್ಗೆ ಅದನ್ನ ಹೇಳ್ತೀನಿ. ಓಕೆ, ಆಮೇಲೆ ಇನ್ನೊಂದು ನಾರ್ಮಲ್ ಮೆಥಡ್. ನೋಡ್ರಿ P1 ಡಿವೈಡೆಡ್ ಬೈ P2. ಓಕೆ, ಇಲ್ಲಿ ಏನ್ ಮಾಡೋಣ ನಾವು P3 ಬೇಕು ಹೌದಲ್ಲ. ನಮ್ಗ P3 ಬೇಕಂದ್ರೆ ನಾವ್ ಏನ್ ಮಾಡೋಣ P1 ಕೆಳಗ್ ಬರ್ಕೋಣ, P3 ಮ್ಯಾಲ ಬರ್ಕೋಣ. ಯಾಕ P1 ಇಂದ P1 ಕಟ್ಟಕತಿ ನಮಗ್ ಏನ್ ಸಿಗ್ತತಿ P3 ಉಳಿತೈತಿ. ಯಾಕಂದ್ರೆ ನಮ್ಗೆ ಇಲ್ಲಿ ಏನ್ ಕೊಟ್ರ P1 ಮತ್ತೆ P2 ರೇಷಿಯೋ ಕೊಟ್ಟರು, ಮತ್ತೆ P1 ಮತ್ತೆ P3 ಕೊಟ್ರ. ಸೊ ನಾ ಈ P1 ಮ್ಯಾಗ ಬರ್ಕೊಂಡ್ರ ಕಟ್ ಆಗೋಲ್ಲ, ಅದಕ್ಕೆ ಇದನ್ನ ಉಲ್ಟಾ ಮಾಡಿ ಬರ್ಕೊಂಡು P1 P3 ಬರ್ಕೊಂಡು ಇದ್ರ ಬೆಲೆ ಎಷ್ಟು ಬರ್ತದೆ. P1 ಎಷ್ಟಿತ್ತು 37.5 ಇತ್ತು, ಭಾಗಿಸು P2 ಎಷ್ಟಿತ್ತು 100 ಇತ್ತು. ಓಕೆ, ಇಂಟು P3 ಎಷ್ಟಿತ್ತು 100, ಆಮೇಲೆ P1 ಎಷ್ಟೈತಿ 170. ಈ ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಗೊತ್ತಾಗೈತೆ ಅನ್ಕೋತೀನಿ. ಬೆಸ್ಟ್ ಮೆಥಡ್ ಈ ರೀತಿ ಕ್ವಶನ್ ಅನ್ನ ಸಾಲ್ವ್ ಮಾಡೋದಕ್ಕೆ. ಓಕೆ, ಹಂಗಾರೆ ನೋಡ್ರಿ ಈ ಪಾಯಿಂಟ್ ಇಂದ ಈ 10 ಹೋಯ್ತು. ಓಕೆ, ಈ 10 ಇಂದ ಈ 10 ಹೋಯ್ತು. ಓಕೆ, 17 ಒಂದ್ಲೆ 17. ಓಕೆ, 17 ಎರಡ್ಲೆ 34, 17 ಎರಡ್ಲೆ 34, 34 17ರಿಂದ ಭಾಗವಂಗಿಲ್ಲ, ಸಾರಿ.
17ರಿಂದ ಬಾ ಹೋಗಂಗಿಲ್ಲ. ಈಗ ಏನ್ ಮಾಡೋಣ, 5ರಿಂದ ಹೊಡೆಯೋಣ. 5ರಿಂದ ಹೋಗ್ತದ, ಇಲ್ಲ 25ರಿಂದ ಹೋಗ್ತದೆ. 25 ನಾಲ್ಕಲೆ 100, 25 ಒಂದ್ಲೆ 25, ಎಷ್ಟು ಉಳಿತು 12, 125. 25 ಐದ್ಲೆ 125. ಹಂಗಾರ ನೋಡ್ರಿ, ಈಗ P1 ಇಂದ P1 ಕ್ಯಾನ್ಸಲ್ ಆಗೈತೆ. P3 ಮುಂದೆ ಏನೈತೆ 15, P2 ಮುಂದೆ ಏನೈತೆ 4, P3 ಅಂತಂದ್ರೆ ಎಷ್ಟೈತಿ 15, P2 ಅಂದ್ರೆ ಎಷ್ಟೈತಿ 4. ನೋಡ್ರಿ ಇಲ್ಲಿ ನಮ್ಗ P2 ಬೆಲೆ ಕೊಟ್ರ. ಇದನ್ನ ಇಟ್ಕೊಂಡ 8 1 6 0, ಹಂಗಾರ 15 ಅಂದ್ರೆ ಎಷ್ಟು, ಈ ರೀತಿ ಸಾಲ್ವ್ ಮಾಡ್ಬೇಡ್ರಿ. ನೋಡ್ರಿ ನಮಗ್ ಏನ್ ಕಂಡಿಡಿಬೇಕು, P3 ಬೆಲೆ ಕಂಡಿಡಿಬೇಕು. ಏನ ಆನ್ಸರ್ ಬಂದ್ರು 15ರಿಂದ ಗುಣಿಸಲ್ಪಟ್ಟಿರ್ತೈತಿ, ಹೌದಿಲ್ಲೋ. 15ರಿಂದ ಭಾಗ ಹೋಗುವಂತ ಸಂಖ್ಯೆ ಚೆಕ್ ಮಾಡ್ರಿ. 15 ಒಂದ್ಲೆ 15, 2 ಉಳಿತು. 15 ಒಂದ್ಲೆ 15 ಅಂತಂದ್ರ 8 ಉಳಿತು, ಏನಾಗಂಗಿಲ್ಲ, ಭಾಗ ಹೋಗಂಗಿಲ್ಲ, ಇದು ಕ್ಯಾನ್ಸಲ್. 15 ಒಂದ್ಲೆ 15 ಅಂದ್ರ 3 ಉಳಿತು. 15 ಎರಡ್ಲೆ 30, 30 ಅಂದ್ರೆ 8 ಉಳಿತು. 15ರಿಂದ ಇದು ಭಾಗ ಹೋಗಂಗಿಲ್ಲ, ಕ್ಯಾನ್ಸಲ್. 15 ಒಂದ್ಲೆ 15 ಅಂದ್ರ 3 ಉಳಿತು. 15 ಎರಡ್ಲೆ 30, ಈ ಸಂಖ್ಯೆ 15ರಿಂದ ಭಾಗ ಹೋಗ್ತದ. ಈ ಸಂಖ್ಯೆನು 15ರಿಂದ ಭಾಗ ಹೋಗಂಗಿಲ್ಲ. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಇಲ್ರಿ, ನಾವು ಪೂರ್ತಿ ಸಾಲ್ವ್ ಮಾಡ್ತೀವಿ ಅಂದ್ರ ಇಲ್ಲಿ P2 ಬೆಲೆ ಕೊಟ್ರ, P2 ಬೆಲೆ 4 ಅಂದ್ರ ಇಲ್ಲಿ ಬರ್ಕೊಂಡ್ವಿ. P3 ಬೆಲೆ ಕಂಡಿಡ್ತೀವಿ. 4 ಒಂದ್ಲೆ 4, 4 ಎರಡ್ಲೆ 8, ಒಂದ್ ಕ್ಯಾನ್ಸಲ್ ಆಗಂಗಿಲ್ಲ, ಅದಕ್ಕೆ 0 ತಗೊಂಡಿವಿ. 16 ಆಯ್ತು. 4 ನಾಲ್ಕಲೆ 16, ಮುಂದೊಂದ್ 0. 15 ನಾಲ್ಕಲೆ 60, ಓಕೆ. 15 ಸೊನ್ನೆಲೆ 0, 6. 15 ಎರಡ್ಲೆ 30, ಓಕೆ. 15 ಎರಡ್ಲೆ 30, 4 ಎರಡ್ಲೆ 8, 4 ನಾಲ್ಕಲೆ 16, ಮುಂದೊಂದ್ 0, ಓಕೆ. 15 ನಾಲ್ಕಲೆ 60, 15 ಸೊನ್ನೆಲೆ 0, 6. 15 ಎರಡ್ಲೆ 30, ಎಷ್ಟು ಬಂತಪ್ಪ ಇದು, ಓಕೆ. ಇಲ್ಲಿ 17 ಅಂತ ಬಿಟ್ಟಿವಿ ನೋಡ್ರಿ. ನಾವು ಏನ್ ಮಾಡಿವಿ, ಇಲ್ಲಿ 17 ಅಂತ ಬಿಟ್ಟಿವಿ ಭಾಗಿಸೋದು, ಓಕೆ. ಹಂಗಾರೆ ಇಲ್ಲೇ ಭಾಗಿಸೋಣ, 17ರಿಂದ ಭಾಗಿಸೋಣ, ಮರೆತು ಬಿಟ್ಟಿವಿ, ಓಕೆ. 17 ಒಂದ್ಲೆ 17, ಎಷ್ಟು ಉಳಿತಪ್ಪ 13 ಉಳಿತ, ಹೌದಲ್ಲ. 17 ಮೂರ್ಲೆ 54, 17 ಐದ್ಲೆ 80, 17 ಆರ್ಲೆ 102, 17 ಎಂಟ್ಲೆ 136, 17 ಎಂಟ್ಲೆ 136. ಮುಂದೆ 2 0 ಅಂದ್ರೆ ಎಷ್ಟು ಬಂತು, 1800 ಬಂತು. ಬಟ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. 15ರ ಮಲ್ಟಿಪಲ್ ಅನ್ನ ಚೆಕ್ ಮಾಡಬಹುದಾಗಿತ್ತು, ಓಕೆ. ಇನ್ನೊಂದು ಮೆಥಡ್ ಯಾವ್ದಪ್ಪ, ಅದು ನಾರ್ಮಲ್ ಮೆಥಡ್, ಸ್ವಲ್ಪ ಡೇಂಜರ್ ಮೆಥಡ್ ಅಂದ್ರೆ P1 ಐತಿ, P2 ಐತಿ, P3 ಐತಿ, ಓಕೆ. P1 ಇಲ್ಲ ನಮ್ಗೆ ಕೊಟ್ರ ಏನು, P2 100 ಇದ್ರೆ P1 ಎಷ್ಟೈತಿ 37.5 ಐತಿ, ಓಕೆ. ಇಲ್ಲಿ P1 100 ಇದ್ರೆ ಇದು ಎಷ್ಟೈತಿ 170 ಐತಿ. ಇಲ್ಲಿ ಕೊಟ್ರ, ಹೌದಲ್ಲ. ಇಲ್ಲಿ 100 ಇದ್ರೆ ಇಲ್ಲಿ P1 ಎಷ್ಟಿರ್ತೈತಿ 170, ಹೌದಾ. ಇಲ್ಲೂ P1 ಐತಿ, ಇಲ್ಲೂ P1 ಐತಿ. ಹಂಗಾರೆ ಎರಡು ಏನಾಗಬೇಕಾಗಿತ್ತು, ಇದು ಸಮ ಆಗ್ಬೇಕಾಗಿತ್ತು. ನೋಡ್ರಿ, ಸಮ ಐತಿ, ಇಲ್ಲ. 37.5 ಅಂದ್ರ ಎಷ್ಟೈತಿ ಇಲ್ಲಿ 170. ಹಂಗಾರ P2 ಬೆಲೆ ಕಂಡಿಡ್ಕೊಂಡು ನಾವು 100 ಅಂದ್ರ ಎಷ್ಟು ಅಂತ ಕಂಡಿಡ್ಕೋಬೇಕು, ರೈಟ್. ಈ ರೀತಿ ಕಾಟ್ ಹೊಡ್ಕೊಂಡ ಆಮೇಲೆ ಇದ್ರ ಬೆಲೆ ಕಂಡಿಡ್ಕೊಂಡು ಇದ್ರ ಬೆಲೆ ಕಂಡಿಡ್ಕೊಂಡ ಸಾಲ್ವ್ ಮಾಡ್ಬೇಕಂದ್ರೆ ಏನಕತಿ, ಬೆಳಕಾಗಿರ್ತತಿ. ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿನ ಪ್ರಶ್ನೆ ನೋಡ್ರಿ, 15, 80, 20 ಮತ್ತು 75ರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ 14 ಶೇಷವಾಗಿ ಉಳಿಸಬಲ್ಲ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. 14 ಶೇಷ ಉಳಿಸತೈತಂತಂದ್ರ ಈಗ ಇವು ಕಂಪ್ಲೀಟ್ ಆಗಿ ಭಾಗ ಹೋಗ್ಬೇಕಂದ್ರ ಇದ್ರಾಗ ಏನ್ ಮಾಡ್ಬೇಕು, 14 ಕಳಿಬೇಕು. ಯಾಕಂದ್ರೆ ಎಕ್ಸ್ಟ್ರಾ 14 ಉಳಿಸತೈತಿ, ಹೌದಿಲ್ಲ. 14 ಎಲ್ಲದ್ರಾಗ ಏನ್ ಮಾಡ್ಬೇಕು, ನಾವು ಕಳಿಬೇಕು, ರೈಟ್. ಹಂಗಾರ ಈಗ ಸದ್ಯಕ್ಕೆ ನಾವ್ ಯಾವ ಸಂಖ್ಯೆ ಟಾರ್ಗೆಟ್ ಮಾಡಬೇಕು, ಸಣ್ಣ ಸಂಖ್ಯೆ. ಸಣ್ಣ ಸಂಖ್ಯೆ ಯಾವ್ದೈತಿ ನೋಡ್ರಿ ಇದ್ರೊಳಗ, ಆಪ್ಷನ್ 4 ಸಣ್ಣ ಸಂಖ್ಯೆ ಐತಿ. ಇದ ಸಣ್ಣ ಸಂಖ್ಯೆ ಐತಾ. ಹಂಗಾರ 1214 14 ಕಳೆದ್ರೆ ಎಷ್ಟ ಐತಪ್ಪ 1200. ಹಂಗಾರ 15 1200 ಭಾಗಿಸ್ತತಿ, ಎಸ್ 15 ಏನಕತಿ 1200 ಭಾಗಿಸ್ತತಿ. ಯಾಕಂದ್ರ 15 ಎಂಟ್ಲೆ 120, ರೈಟ್. 80 1200 ಭಾಗಿಸ್ತತಿ, 8 ಒಂದ್ಲೆ 8, 4 ಉಳಿತು, 8 ಐದ್ಲೆ 40, ಎಸ್ ಇದು ಕೂಡ ಏನ್ ಮಾಡ್ತದ, ಭಾಗಿಸ್ತದ. 20 ಅಂತೂ ನಾರ್ಮಲ್ ಆಗಿ ಭಾಗಿಸ್ತದ. 75 ಒಂದ್ಲೆ 75, ಓಕೆ. 75 ಅಂತಂದ್ರೆ ಎಷ್ಟು ಉಳಿತು, 25 ಪ್ಲಸ್ 20 ಅಂದ್ರ 45 ಉಳಿತು, ಓಕೆ. 75 ಎರಡ್ಲೆ 200, 75 ಎರಡ್ಲೆ ಎಷ್ಟು ಬರ್ತೈತಿ 150 ಬಂತು, ಓಕೆ. 150 ಬಂತು. 75 ಮೂರ್ಲೆ
ಎಷ್ಟು ಬರ್ತೈತಿ? 75 ಮೂರ್ಲೆ 225. ಓಕೆ, 75 ನಾಲ್ಕಲೆ ಎಷ್ಟು ಬಂತು? 300. 75 ಆರ್ಲೆ 450 ಆಕತಿ. ಹಂಗಾರೆ 75 ಕೂಡ ಈ ಸಂಖ್ಯೆಯನ್ನ ಭಾಗಿಸ್ತತಿ. ಹಂಗಾರೆ ಯಾವ ಆಪ್ಷನ್ ಸರಿಯಾಗಿತ್ತು? ಆಪ್ಷನ್ 4 ಸರಿಯಾಗಿತ್ತು. ಅಪ್ಪಿತಪ್ಪಿ ಭಾಗಿಸ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ? ಮುಂದಿನ ಸಂಖ್ಯೆನ ಚೆಕ್ ಮಾಡ್ತಿದ್ವಿ, ಚಿಕ್ಕ ಸಂಖ್ಯೆನ. 19ನೆಯ ಪ್ರಶ್ನೆ ಏನೈತ್ ನೋಡ್ರಿ? ಒಂದು ತ್ರಿಭುಜದ ವಿಸ್ತೀರ್ಣ 1470 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಒಂದು ವೇಳೆ ತ್ರಿಭುಜದ ಪಾದವು ಅದರ ಪಾದಕ್ಕೆ ಅನುರೂಪವಾದ ಎತ್ತರದ 5/3 ಅಂದ್ರ ತ್ರಿಭುಜದ ಪಾದ 3 ಇದ್ರ ಎತ್ತರ ಎಷ್ಟೈತಿ? 5 ಐತಿ ಅಂತ ಹೇಳ್ತಾರ. ತ್ರಿಭುಜದ ಪಾದ 3 ಇದ್ರ ಎತ್ತರ ಎಷ್ಟೈತಿ? 5. ಆ ತ್ರಿಭುಜದ ಎತ್ತರ ಎಷ್ಟು? ಇಲ್ಲಿ ಕೊಟ್ಟಿರೋದು ವಿಸ್ತೀರ್ಣ. ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಏನ್ ಬರ್ತೈತಿ? ಹಾಫ್ ಬೇಸ್ ಇಂಟು ಹೈಟ್ ಕಂಡುಹಿಡಿಬೇಕು. ಗುಣಾಕಾರ ಇದ್ದಾಗ ಯಾವಾಗಲೂ ಏನ್ ಮಾಡ್ಬೇಕು ನಾವು? ಇದ್ರ ಮುಂದೆ ಏನ್ ಮಾಡ್ಕೋಬೇಕು? ಎಕ್ಸ್ ಅನ್ನ ಹಚ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಏನಾಗ್ತದ? ನಮ್ ಕ್ಯಾಲ್ಕುಲೇಷನ್ ರಾಂಗ್ ಆಗ್ತದ. ಹಾಫ್ ಬರ್ಕೊಂಡ್ವಿ. ಬೇಸ್ ಎಷ್ಟೈತಿ? 3x ಇಂಟು ಹೈಟ್ ಎಷ್ಟೈತಿ? 5x ಈಸ್ ಈಕ್ವಲ್ ಟು ವಿಸ್ತೀರ್ಣ ಕೊಟ್ರೆ ಎಷ್ಟು ಕೊಟ್ರ? 1470 ಸೆಂಟಿಮೀಟರ್ ಸ್ಕ್ವೇರ್. ಇದು ವಿಸ್ತೀರ್ಣದ ಸೂತ್ರ. ಮುಂದೆ ಏನ್ ಬರ್ಕೊಂಡಿವಿ? ವಿಸ್ತೀರ್ಣ ಬರ್ಕೊಂಡಿವಿ. ನೋಡ್ರಿ ಈಗ ಏನ್ ಮಾಡೋಣ? 3x ಇಂಟು 5x ಅಂದ್ರೆ ಎಷ್ಟಾಯ್ತು? 15. ಓಕೆ, ಇಲ್ಲಿ ನೋಡ್ರಿ ಇದನ್ನಷ್ಟ ತಗೊಂಡು 3 5 15. ಇಲ್ಲಿ ಗುಣಾಕಾರದಾಗಿದ್ದ ಈ ಕಡೆ ಬಂದ್ರೆ ಏನಾಕತಿ? ಭಾಗಾಕಾರ. 15 1 15, 15 8 100, 15 15 8 130, 15 9 15 8 120, 15 9 135. ರೈಟ್? 15 9 135. ಎಷ್ಟು ಉಳಿತು? 12 ಉಳಿತು. 15 8 125. ಎಷ್ಟು ಬಂತಿದ್ರದು? 98. ಈ ಎರಡು ಭಾಗಾಕಾರದಾಗಿದ್ದ ಈ ಕಡೆ ಹೋದ್ರೆ ಏನಾಗ್ತದೆ? ಗುಣಾಕಾರ. 8 2 16, 9 2 18 1 19 ಆಯ್ತು. ಎಷ್ಟು ಬಂತು? 196. ಎಕ್ಸ್ ಇಂಟು ಎಕ್ಸ್ ಏನಾಗ್ತತಿ? ಎಕ್ಸ್ ಸ್ಕ್ವೇರ್. ಈ ಸ್ಕ್ವೇರ್ ಇದ್ದದ್ದು ಈ ಕಡೆ ಬಂದ್ರೆ ಏನಾಕತಿ? ಸ್ಕ್ವೇರ್ ರೂಟ್. 196 ಸ್ಕ್ವೇರ್ ರೂಟ್ ಏನು? 14. ಹಂಗಾರೆ ಎಕ್ಸ್ ನ ಬೆಲೆ ಎಷ್ಟು ಬಂತು? 14. ನಾವೇನ್ ಕಂಡುಹಿಡಿಬೇಕಪ್ಪ? ಎತ್ತರ ಕಂಡುಹಿಡಿಬೇಕು. ಎತ್ತರ ಎಷ್ಟಿತ್ತು? 5x. 15 ಇಂಟು 14, 14 70. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. 20ನೆಯ ಪ್ರಶ್ನೆ. ಸೌರಭ್ ಒಂದು ಉಂಗುರವನ್ನು ಅದರ ನಮೂದಿತ ಬೆಲೆಯ 26% ಕಡಿಮೆಗೆ ಖರೀದಿಸಿದರು ಮತ್ತು ನಮೂದಿತ ಬೆಲೆಗಿಂತ 10% ಹೆಚ್ಚು ಬೆಲೆಗೆ ಮಾರಾಟ ಮಾಡಿದರು. ಅವರು ಗಳಿಸಿದ ಅಂದಾಜು ಲಾಭವನ್ನ ಕಂಡಿಡ್ರಿ. ನಮೂದಿಸಿದೀವಿ ಅನ್ಕೋರಿ 100 ರೂಪಾಯಿ. ಇದಕ್ಕಿಂತ 26 ಕಡಿಮೆ ತಗೊಂಡವ್. 26 ಕಡಿಮೆ ತಗೊಂಡಾನಂದ್ರ ಎಷ್ಟಕ್ಕೆ ತಗೊಂಡಿರ್ತಾನವ? 74ಕ್ಕೆ ತಗೊಂಡಿರ್ತಾನ. ರೈಟ್? ಹಂಗಾರ ಮಾರೋದ್ ಏನ್ ಮಾಡತಾನ? ಇದಕ್ಕಿಂತ 10% ಹೆಚ್ಚಿಗೆ ಮಾರತಾನ. ಹಂಗಾರ ಎಷ್ಟಕ್ಕೆ ಮಾರಿರ್ತಾನವ? 110ಕ್ಕೆ ಮಾರಿರ್ತಾನ. ಹೌದಾ? ಹಂಗಾರ ಲಾಭ ಎಷ್ಟಾಗತೈತಿ ನೋಡ್ರಿ. ಇಲ್ಲಿ 26 + 10 ಅಂದ್ರೆ ಎಷ್ಟು ಲಾಭ ಆಗತೈತಿ? ಅವಂಗ 36 ರೂಪಾಯಿ ಲಾಭ ಆಗತೈತಿ. ಎಷ್ಟು ರೂಪಾಯಿ ಒಳಗ? ಖರೀದಿಸಿದ ಬೆಲೆ ಎಷ್ಟಿತ್ತು? 74. 74 ರೂಪಾಯಿಗ 36 ರೂಪಾಯಿ ಲಾಭ ಆಗತೈತಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಗುಣಿಸಬೇಕು. ಓಕೆ, ನೋಡ್ರಿ ಯಾವ ತರಲಿ ಕಟ್ತಾ ಹೊಡಿನೋ? 2 ಹೊಡಿನ. 2 1 2 2 16, 2 3 6, 2 7 14. ಇನ್ನೇನ ಕಟ್ತಾ ಹೋಗಂಗಿಲ್ಲ. ಹಂಗಾರೆ ಏನ್ ಮಾಡ್ಬೇಕು ಈಗ ನಾವು? 1800 ಭಾಗಿಸು 37. ಓಕೆ, ಹಂಗಾರೆ ಈಗ ಫಸ್ಟ್ 180. 180 ನಿಯರ್ ಯಾವ್ದು ಬರ್ತೈತಿ? 4ರಲ್ಲಿ ಬರ್ತೈತಿ. 7 4 28, 37 ಇಂಟು 4. ಓಕೆ, 7 4 28, 4 3 12 14, 148 ಬಂತು. ರೈಟ್? ಹಂಗಾರ 37 1 37, 4 ಎಷ್ಟಾಯ್ತು? 148. ಹಂಗಾರ ಇನ್ನೆಷ್ಟು ಕಡಿಮೆ ಬಿತ್ತಪ್ಪ? 32 ಕಡಿಮೆ ಬಿತ್ತು. ರೈಟ್? ಹಂಗಾರ 320 ನಿಯರ್ ಯಾವ್ದು ಬರ್ತೈತಿ ನೋಡ್ರಿ? 4 ಬಿಟ್ಟು ಯಾವ ಆಪ್ಷನ್ ನಿಯರ್ ಅದಾವು? 8 9 ಐತಿ. ಏನ್ ಮಾಡೋಣ ಈಗ? 9 ಚೆಕ್ ಮಾಡೋಣ. 9 ಚೆಕ್ ಮಾಡೋಣ. 37 ಇಂಟು 9. ಓಕೆ, 9 9 63. ಓಕೆ, 9 3 27, 1 6 ಅಂತಂದ್ರೆ ಏನ್ ಬರ್ತೈತಿ? 9 3 27 6 33. 333 ಆಯ್ತು. ಹಂಗಾರೆ 8ನ್ನ ಚೆಕ್ ಮಾಡೋಣ. 37 ಇಂಟು 8, 8 7 56, 8 3 24. ರೈಟ್? ಹಂಗಾರೆ ಎಷ್ಟು ಬರ್ತೈತಿ? 8ರಲ್ಲಿ 48 ಪಾಯಿಂಟ್ ಯಾವ ಆಪ್ಷನ್ ಐತಿ ನೋಡ್ರಿ? ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂತದ್ದು.
ಓಕೆ, ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು.